ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಹಿನ್ನೆಲೆಯಲ್ಲಿ ಇವತ್ತು ಓಂ ಪಟಾಕ್ ಮುಂದೆ ಹಾಜರಾಗಲಿದ್ದಾರೆ ಯತ್ನಾಳ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಓಂ ಪಟಾಕ್ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯ ಸದಸ್ಯರು. ಶೋಕಾಸ್ ನೋಟಿಸ್ಗೆ ಉತ್ತರ ನೀಡ್ತಾರೆ ಯತ್ನಾಳ್ ಅವರು. ವಿಜೇಂದ್ರ ವಿರುದ್ಧ ದೂರು ನೀಡುವುದಕ್ಕೂ ಕೂಡ ಅವರು ಸಜ್ಜಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಶಾಸಕರಾದಂಥ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಬಿಜೆಪಿ ಮುಖಂಡ ಆರ್ ಸಂತೋಷ್. ಗಮನಿಸ್ತಾ ಇರಬಹುದು, ಜಟಾಪಟಿ ಜೋರಾಗಿ ಸಾಗ್ತಾ ಇದೆ ಬಿಜೆಪಿಯಲ್ಲಿ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂಥ ಒಂದು ತಂಡ, ಇತ್ತ ರಾಜ್ಯದಲ್ಲಿ ಸಭೆ ಮೇಲೆ ಸಭೆ ಮಾಡ್ತಾ ಇರುವಂಥ ಮತ್ತೊಂದು ತಂಡ. ಇದೀಗ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ, ಶಿಸ್ತು ಸಮಿತಿಯಿಂದ ನೋಟಿಸನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಶಿಸ್ತು ಸಮಿತಿ ಸದಸ್ಯರ ಮುಂದೆ ಹಾಜರಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಓಂ ಪಟಾಕ್ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿ ಸದಸ್ಯರು ಇವರ ಮುಂದೆ ಯತ್ನಾಳ್ ಅವರು ಹಾಜರಾಗಿ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈ ರೀತಿಯಾಗಿ ರೆಬಲ್ ಆಗಿ ನಡೆದುಕೊಳ್ಳೋದಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆಯೂ ಓಂ ಪಟಾಕ್ ಮುಂದೆ ಯತ್ನಾಳ್ ಹೇಳಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ವಿರುದ್ಧ ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡು ಬಂದಂಥ ಯತ್ನಾಳ್ ಈ ವಿಚಾರವನ್ನು ಕೂಡ ಓಂ ಪಟಾಕ್ ಮುಂದೆ ಹೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಎನ್ನಲಾಗ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಆಗಬಹುದು ಅಂತೇಳಿ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇರ್ಬೋದು ನೀವು ಕೂಡ. ಓಂ ಪಟಾಕ್ ಮುಂದೆ ಇವತ್ತು ಯತ್ನಾಳ್ ಹಾಜರಾಗ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಓಂ ಪಟಾಕ್ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯ ಸದಸ್ಯರು ಇವರ ಮುಂದೆ ಹಾಜರಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಥವಾ ಯತ್ನಾಳ್ ಮತ್ತು ತಂಡ ಈ ರೀತಿಯಾಗಿ ರೆಬಲ್ ಆಗಿ ನಡೆದುಕೊಳ್ಳೋದಕ್ಕೆ, ಪಕ್ಷದ ಅನುಮತಿ ಇಲ್ಲದಿದ್ದರೂ ಕೂಡ ರಾಜ್ಯ ಪ್ರವಾಸ ಮಾಡೋದಕ್ಕೆ ಕಾರಣ ಏನು, ಅಥವಾ BSY ಕುಟುಂಬದ ವಿರುದ್ಧ ಯತ್ನಾಳ್ ನಿರಂತರವಾಗಿ ಹರಿಹಾಯೋದಕ್ಕೆ ಕಾರಣ ಏನು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹೇಳುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಯತ್ನಾಳ್ ಅವರಿಗೆ ಈಗಾಗಲೇ ಶೋಕಾಸ್ ನೋಟಿಸ್ ಬಂದಿದೆ. ಈ ಸಂಬಂಧ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿ ಸದಸ್ಯರನ್ನು ಕೂಡ ಯತ್ನಾಳ್ ಇವತ್ತು ಭೇಟಿ ಆಗ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೇಟಿಯಾಗಿ ಯಾವೆಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡಬಹುದು, ಅಥವಾ ಯತ್ನಾಳ್ ವಿರುದ್ಧ ಏನಾದರೂ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆಯಾ? ಜನಾರ್ದನ್, ಧ್ವನಿ ಕೇಳಿಸ್ತಾ ಇದೆಯಾ? ಸಂಪತ್, ಇವತ್ತು ಬಹಳ ಮಹತ್ವದ ಬೆಳವಣಿಗೆ ಬಿಜೆಪಿಯ ಭಿನ್ನಮತದ ನಡುವೆಯಲ್ಲಿ ನಡೀತಾರಂತ ಮಹತ್ವದ ಬೆಳಗ್ಗೆ. ಯಾಕಂತಂದ್ರೆ ಈಗಾಗಲೇ ಯತ್ನಾಳ್ ಟೀಮ್ ದೆಹಲಿಯನ್ನು ತಲುಪಿದೆ. ಅಲ್ಲಿ ಹೋಗಿ ಅವ್ರ ಜೊತೆಲಿ ಮಾತುಕತೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. JPC ಮುಂದೆ ಕೂಡ ಹಾಜರಾಗ್ಲಿಕ್ಕಿದ್ದಾರೆ. ಅದಕ್ಕಿಂತ ಬಹಳ ಪ್ರಮುಖವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಕೇಂದ್ರ ಶಿಸ್ತು ಸಮಿತಿ ಬಿಜೆಪಿಯಿಂದ. ಅದಕ್ಕೆ ಉತ್ತರವನ್ನ ಕೊಡಲಿಕ್ಕೆ ಇವತ್ತು ಪಟಾಕ್ ಮುಂದೆ ಇವತ್ತು ಯತ್ನಾಳ್ ಅವರು ಹಾಜರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಿಂದೆನೂ ಕೂಡ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಸ್ವೀಕರಿಸಿದ್ರು, ಅದಕ್ಕೂ ಕೂಡ ಎದುರಿಸಿದ್ರು. ಆದ್ರೆ ಈಗ ಬಹಳ ಮಹತ್ವದ ಘಟ್ಟದಲ್ಲಿರುವಂತಹ ಸನ್ನಿವೇಶದಲ್ಲಿ ನೋಟಿಸ್ಗೆ ಏನು ಉತ್ತರವನ್ನ ಕೊಡ್ತಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ವಾರ್ನ್ ಮಾಡಿದಾಗ್ಯೂ ಸಹಿತ ಯತ್ನಾಳ್ ಅವರು ಮಾತಾಡ್ತಾ ಇದಾರೆ ಅಂತ ಆರೋಪ ಅವ್ರ ಮೇಲಿದೆ. ಬಿಜೆಪಿ ವಿರುದ್ಧ, ಅವರ ನಾಯಕರ ವಿರುದ್ಧ, ಪಕ್ಷದ ಅಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ, ಹೀಗೆ ಹಲವು ನಾಯಕರ ವಿರುದ್ಧವಾಗಿ ಅವರು ಗುಡುಗ್ತಾ ಇದ್ದಾರೆ, ವಿನಾಕಾರಣ ಗುಡುಗ್ತಾ ಇದ್ದಾರೆ. ಬಹಳಷ್ಟು ಭ್ರಷ್ಟಾಚಾರದ ಆರೋಪವನ್ನು ಕೂಡ ಮಾಡಿದ್ರು. ಇದೆಲ್ಲ ಕಾರಣಕ್ಕಾಗಿ ಇವತ್ತು ನೋಟಿಸ್ಗೆ ಉತ್ತರವನ್ನ ಕೊಡ್ಬೇಕಂತ ಸಂದರ್ಭ ಇದೆ. ಪಾಠಕ್ ಅವ್ರನ್ನ ಭೇಟಿ ಆಗ್ತಾರೆ, ಅವ್ರ ಮುಂದೆ ಹೋಗಿ ಹಾಜರಾಗ್ತಾರೆ. ಏನೆಲ್ಲ ಉತ್ತರ ಕೊಡ್ತಾರೆ ಅನ್ನೋ ಇರೋದು ಕುತೂಹಲ ಒಂದು ಕಡೆಯಲ್ಲ. ಆದ್ರೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವರು ಕೇವಲ ತಮ್ಮ ಮೇಲೆ ಬಂದಿರುವಂತ ಈ ಒಂದು ದೂರಿಗೆ ನೋಟಿಸ್ಗೆ ಉತ್ತರ ಕೊಡೋದು ಮಾತ್ರ ಅಲ್ಲ, ಪ್ರತಿಯಾಗಿ ದೂರನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ವಿಜೇಂದ್ರ ಅವ್ರ ವಿರುದ್ಧನೂ ಸಹಿತ ಒಂದಷ್ಟು ಆರೋಪಗಳನ್ನ ಮಾಡೋದು ಅಥವಾ ದೂರು ಕೊಡುವಂತ ಸಾಧ್ಯತೆನೂ ಕೂಡ ಇದೆ. ಅದನ್ನ ಶಿಸ್ತು ಸಮಿತಿ ಯಾವ ರೀತಿಯಲ್ಲಿ ಸ್ವೀಕರಿಸುತ್ತೆ, ಮತ್ತೆ ಉಳಿದಂತಹ ನಾಯಕರನ್ನು ಕೂಡ, ಹೈಕಮಾಂಡ್ ನ ಬೇರೆ ಬೇರೆ ನಾಯಕರನ್ನು ಕೂಡ ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಕೇವಲ ಯತ್ನಾಳ್ ಅವ್ರು ಮಾತ್ರ ಅಲ್ಲ, ಅವರ ತಂಡದಲ್ಲಿರುವಂತಹ ಒಂದು 4-6 ಜನ ಪ್ರಮುಖರು ಸಹಿತ ಹೋಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಒಂದು ಭಿನ್ನಮತಕ್ಕೆ ಕಾರಣ ಏನು, ಇಷ್ಟೊಂದು ಜನ ವಿಜೇಂದ್ರ ಅವರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬೀಳಲಿಕ್ಕೆ ಕಾರಣ ಏನು, ಇದೆಲ್ಲ ವಿಚಾರವನ್ನು ಕೂಡ ಅಲ್ಲಿ ಹೋಗಿ ವಿವರಿಸುವಂತಹ ಸಾಧ್ಯತೆ ಇದೆ. ಬಹುಶಃ ಅದು ಇವತ್ತು ಅಥವಾ ನಾಳೆ ಒಳಗಡೆ ಆಗತ್ತೆ ಅನ್ನುವಂಥದ್ದು ನಿಶ್ಚಿತ ಸದ್ಯಕ್ಕೆ ಇರುವಂತಹ ಮಾಹಿತಿ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.